ಸ್ನೇಹಿತರೆ, ನೀವು ಪ್ರತಿನಿತ್ಯ ಯೂಟ್ಯೂಬ್ ಅನ್ನು ಬಳಸುತ್ತೀರಿ. ಆದರೆ ಈ ಯೂಟ್ಯೂಬ್ ನ ಹಿಂದೆ ಅಡಗಿರುವ ಹಲವಾರು ರಹಸ್ಯ ಹಾಗೂ ಆಸಕ್ತಿದಾಯಕ ವಿಷಯಗಳು ನಿಮಗೆ ತಿಳಿದಿದೆಯೇ? ತಿಳಿದಿಲ್ಲವೆಂದರೆ ಇಂದಿನ ವಿಡಿಯೋದಲ್ಲಿ ಹಲವಾರು ಆಸಕ್ತಿದಾಯಕ ರಹಸ್ಯ ಸಂಗತಿಗಳನ್ನು ತಿಳಿದುಕೊಳ್ಳುವಿರಿ. ನಿಮ್ಮನ್ನು ಆಶ್ಚರ್ಯಪಡಿಸುವ ಯೂಟ್ಯೂಬ್ ನ ಹಲವಾರು ಸಂಗತಿಗಳನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋವನ್ನು ಪೂರ್ಣವಾಗಿ ನೋಡಿದ ನಂತರ ಹೀಗೂ ಇದೆಯಾ ಎಂದು ನೀವು ಆಶ್ಚರ್ಯ ಪಡುವಿರಿ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಆರಂಭಿಸೋಣ. ನಮಸ್ತೆ ಸ್ನೇಹಿತರೆ, ನಿಮ್ಮ ಕನ್ನಡ ಜಿಜ್ಞಾಸೆ ವಾಹಿನಿಗೆ ತಮಗೆಲ್ಲರಿಗೂ ಸ್ವಾಗತ. ಯೂಟ್ಯೂಬ್ ಎಂಬ ಹೆಸರನ್ನು ಹೊಂದಿರುವ ಯೂಟ್ಯೂಬ್ ವೆಬ್ಸೈಟ್ ಮೊಟ್ಟ ಮೊದಲು ಡೇಟಿಂಗ್ ಸೈಟ್, ಅಂದರೆ ಜನರು ತಮ್ಮ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ತಮಗೆ ಪ್ರಿಯತಮ ಅಥವಾ ಪ್ರಿಯತಮೆಯನ್ನು ಹುಡುಕಾಟ ಮಾಡುವ ಒಂದು ಜಾಲತಾಣವಾಗಿತ್ತು. ಇದೇ ಆರಂಭಿಕ ಉದ್ದೇಶವನ್ನಿಟ್ಟುಕೊಂಡು ಜಾವೇದ್ ಕರೀಂ, ಸ್ಟೀವ್ ಚೆನ್ ಹಾಗೂ ಟಾಡ್ ಹಾಕ್ಲಿ, ಪೇಪಾಲ್ ಸಂಸ್ಥೆಯ ಮಾಜಿ ಉದ್ಯೋಗಿಗಳಾದ ಈ ಮೂವರು ಸ್ನೇಹಿತರು ಒಂದು ವೇದಿಕೆಯನ್ನು ಪರಿಚಯಿಸಿದರು. ಯೂಟ್ಯೂಬ್ ನ ಆರಂಭಿಕ ಹೆಸರು ಟ್ಯೂನ್ ಇನ್ ಹೋಕಪ್ ಎಂದರೆ ಸಂಪರ್ಕಿಸಿ ಮತ್ತು ನಿಮ್ಮ ಸಂಗಾತಿಯನ್ನು ಹುಡುಕಿ ಎಂಬ ಅರ್ಥವನ್ನು ನೀಡುತ್ತದೆ. ಆದರೆ ಅದೃಷ್ಟವೋ ದುರಾದೃಷ್ಟವೋ ಗೊತ್ತಿಲ್ಲ, ಈ ಆರಂಭಿಕ ಉದ್ದೇಶದಿಂದ ಆರಂಭಿಸಿದ ಟ್ಯೂನ್ ಇನ್ ಹೋಕಪ್ ನಲ್ಲಿ ಜನರು ತಮ್ಮ ಸಂಗಾತಿಗಳನ್ನು ಹುಡುಕಿಕೊಳ್ಳುವಲ್ಲಿ ವಿಫಲರಾದರು. ಇನ್ನೂ ಹೆಚ್ಚಾಗಿ ಹೇಳಬೇಕೆಂದರೆ ಆರಂಭದ ದಿನಗಳಲ್ಲಿ ಜನರು ಇದನ್ನು ಸಂಗಾತಿ ಅನ್ವೇಷಣೆಗೆ ಬಳಸಿಕೊಂಡಿಲ್ಲ. ಇದರ ಸ್ಥಾಪಕರಾದ ಜಾವೇದ್ ಕರೀಂ, ಸ್ಟೀವ್ ಚೆನ್ ಹಾಗೂ ಟಾಡ್ ಹಾಕ್ಲಿ ಇವರು ಸಹ ತಮ್ಮ ವಿಡಿಯೋಗಳಲ್ಲಿ ಆ ರೀತಿಯ ಸಂದೇಶಗಳನ್ನು ನೀಡಿಲ್ಲ. ಮೊಟ್ಟ ಮೊದಲಾಗಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ ವಿಡಿಯೋ ಜಾವೇದ್ ಕರೀಂ ಇವರ ಮೀ ಎಟ್ ದಿ ಝೂ, ಸುಮಾರು 19 ಸೆಕೆಂಡ್ಗಳ ಅವರು ಝೂ ಅಲ್ಲಿ ಇರುವ ಒಂದು ವಿಡಿಯೋ. ನಂತರ ಟ್ಯೂನ್ ಇನ್ ಹುಕಪ್ ವೆಬ್ಸೈಟ್ ಸರಿಯಾಗಿ ಅದರ ಉದ್ದೇಶದಲ್ಲಿ ಮುನ್ನಡೆಯದ ಕಾರಣದಿಂದ ಇದನ್ನು ನಂತರ ಇದರಲ್ಲಿ ಜನರು ಹಲವಾರು ವಿಷಯಗಳನ್ನು ಅಪ್ಲೋಡ್ ಮಾಡಲು ಆರಂಭಿಸಿದರು. ಸ್ನೇಹಿತರೆ, ಯೂಟ್ಯೂಬ್ ನ ಆರಂಭ ಹಾಗೂ ಅದು ನಡೆದುಕೊಂಡು ಬಂದ ರೀತಿ ಇದರ ಬಗ್ಗೆ ಒಂದು ಪ್ರತ್ಯೇಕ ವಿಡಿಯೋ ಮಾಡಿರುವೆನು. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಐಕಾರ್ಡ್ ನಲ್ಲಿ ನೀಡಿದ್ದೇನೆ, ನೀವು ಹೋಗಿ ನೋಡಬಹುದು. ನಂತರ ಟ್ಯೂನ್ ಇನ್ ಹುಕಪ್ ವೆಬ್ಸೈಟ್ ಅನ್ನು youtube.com ಎಂದು ಬದಲಾಯಿಸಲಾಯಿತು. ಯೂಟ್ಯೂಬ್ ಎಂದರೆ ಯು ಎಂದರೆ ನೀವು, ಟ್ಯೂಬ್ ಎಂದರೆ ಹಳೆಯ ಕಾಲದಲ್ಲಿ ಟ್ಯೂಬ್ ಎಂಬ ಪದವನ್ನು ಟಿವಿ ಅಥವಾ ದೂರದರ್ಶನವನ್ನು ಸೂಚಿಸಲು ಬಳಕೆ ಮಾಡುತ್ತಿದ್ದರು. ಯೂಟ್ಯೂಬ್ ಹೆಸರಿನಂತೆಯೇ ಇದರಲ್ಲಿ ಜನರು ಅಥವಾ ನೀವು ನಿಮ್ಮದೇ ವಾಹಿನಿಯ ಮೂಲಕ ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಬಹುದು. ಈ ಉದ್ದೇಶದಿಂದ ಯೂಟ್ಯೂಬ್ ಎಂಬ ಹೆಸರನ್ನು ಇಡಲಾಯಿತು. ಸ್ನೇಹಿತರೆ, ಮೊದಲ ರಹಸ್ಯ ಯೂಟ್ಯೂಬ್ ನ ಆರಂಭಿಕ ಉದ್ದೇಶ ಹಾಗೂ ಡೇಟಿಂಗ್ ಸೈಟ್ ಆಗಿ ಆರಂಭಿಸಿದ್ದು. ಸ್ನೇಹಿತರೆ, ಯೂಟ್ಯೂಬ್ ನ ಎರಡನೇ ರಹಸ್ಯ ಯಾವುದೆಂದರೆ 301 ವ್ಯೂಸ್, ಅಂದರೆ ಯಾವುದೇ ವಿಡಿಯೋಗಳು ಅಪ್ಲೋಡ್ ಆದ 301ನೇ ವ್ಯೂಸ್ ಗೆ ಅಲ್ಲಿಗೆ ಫ್ರೀಸ್ ಆಗುವುದು. ಎಷ್ಟೇ ವ್ಯೂಸ್ ಗಳನ್ನು ಪಡೆದರೂ ಸಹ ವ್ಯೂಸ್ ಗಳ ಸಂಖ್ಯೆ 301ರಲ್ಲಿಯೇ ಉಳಿಯುವುದು. ಒಂದು ಉದಾಹರಣೆಯನ್ನು ನೀಡುತ್ತೇನೆ. ಯೂಟ್ಯೂಬ್ ನಲ್ಲಿ ಹೋಗಿ ನೀವು ವೈ ಡು ಯೂಟ್ಯೂಬ್ ವ್ಯೂಸ್ ಫ್ರೀಸ್ ಎಟ್ 301 ಎಂದು ಸರ್ಚ್ ಮಾಡಿ. ಆಗ ತೋರಿಸುವ ಮೊದಲ ವಿಡಿಯೋ ವೈ ಡು ಯೂಟ್ಯೂಬ್ ವ್ಯೂಸ್ ಫ್ರೀಸ್ ಎಟ್ 301 ಟೈಟಲ್ ನ ವಿಡಿಯೋ 42 ಲಕ್ಷ ಲೈಕ್ ಗಳನ್ನು ಪಡೆದಿದೆ. 42 ಲಕ್ಷ ಲೈಕ್ ಗಳನ್ನು ಪಡೆದಿದೆ ಎಂದರೆ 42 ಲಕ್ಷ ವ್ಯೂಸ್ ಕೂಡ ಆಗಿದೆ ಎಂದರ್ಥ ಅಲ್ಲವೇ? ಆದರೆ 42 ಲಕ್ಷ ಅಥವಾ ಅದಕ್ಕಿಂತಲೂ ಹೆಚ್ಚಿನ ವೀಕ್ಷಣೆ ಪಡೆದಿದೆ. ಎಷ್ಟೇ ವೀಕ್ಷಣೆಯನ್ನು ಪಡೆದರೂ ಸಹ ವಿಡಿಯೋದ ವ್ಯೂಸ್ ಕೇವಲ 301ರಲ್ಲಿಯೇ ನಿಂತಿದೆ. ಇದನ್ನು ನೀವು ಸಹ ಹುಡುಕಿ ನೋಡಬಹುದು. ವೈ ಡು ಯೂಟ್ಯೂಬ್ ವ್ಯೂಸ್ ಫ್ರೀಸ್ ಎಟ್ 301 ಎಂದು ಟೈಪ್ ಮಾಡಿ ಸರ್ಚ್ ಮಾಡಬಹುದಾಗಿದೆ. ನಿಮಗೆ ಸುಲಭವಾಗಬೇಕೆಂದರೆ 301 ವ್ಯೂಸ್ ವಿಡಿಯೋ ಎಂದು ಸರ್ಚ್ ಮಾಡಿದರೂ ಸಹ ಇದೇ ವಿಡಿಯೋವನ್ನು ತೋರಿಸುತ್ತದೆ. ಇದೊಂದು ಯೂಟ್ಯೂಬ್ ನ ಇನ್ನೊಂದು ರಹಸ್ಯ. ಸ್ನೇಹಿತರೆ, ಮೂರನೆಯ ಆಸಕ್ತಿದಾಯಕ ವಿಷಯವೇನೆಂದರೆ ಗೂಗಲ್ ನ ನಂತರ ವಿಶ್ವದಲ್ಲಿಯೇ ಅತ್ಯಂತ ಹೆಚ್ಚಾಗಿ ಬಳಕೆ ಮಾಡುವ ವೆಬ್ಸೈಟ್ ಎಂದರೆ ಅದು ಯೂಟ್ಯೂಬ್. ಯೂಟ್ಯೂಬ್ ನಲ್ಲಿ ಪ್ರತಿ ಗಂಟೆಗೆ 30,000 ಗಂಟೆಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗುತ್ತದೆ. ಇದರ ಹಿಂದಿನ ರಹಸ್ಯ ಏನೆಂದರೆ ಒಬ್ಬ ವ್ಯಕ್ತಿಯು ಜೀವನ ಪೂರ್ತಿ ಯೂಟ್ಯೂಬ್ ವಿಡಿಯೋವನ್ನು ನೋಡಿದರೂ ಸಹ ವಿಡಿಯೋ ಅಪ್ಲೋಡ್ ಆಗುವ ಎಲ್ಲಾ ವಿಡಿಯೋಗಳನ್ನು ವೀಕ್ಷಿಸಲು ಸಾಧ್ಯವಿಲ್ಲ. ಈ ಕಾರಣದಿಂದಾಗಿ ಯೂಟ್ಯೂಬ್ ತನ್ನದೇ ಆದ ಅಲ್ಗೋರಿದಮ್ ಅನ್ನು ಹೊಂದಿದ್ದು ವೀಕ್ಷಕರಿಗೆ ಸರಿ ಹೊಂದುವ ವಿಡಿಯೋಗಳನ್ನು ಮಾತ್ರ ಸೂಚಿಸುತ್ತವೆ. ಸ್ನೇಹಿತರೆ, ನಿಮಗೆ ತಿಳಿದಿರದ ನಾಲ್ಕನೇ ಅಜ್ಞಾತ ವಿಷಯವೆಂದರೆ ಅದು ಯೂಟ್ಯೂಬ್ ನ ಪ್ಲೇ ಬಟನ್ ಗಳು. ಹೆಚ್ಚಿನ ಜನರಿಗೆ ಸಿಲ್ವರ್ ಪ್ಲೇ ಬಟನ್, ಗೋಲ್ಡ್ ಪ್ಲೇ ಬಟನ್ ಹಾಗೂ ಡೈಮಂಡ್ ಪ್ಲೇ ಬಟನ್ ಬಗ್ಗೆ ಮಾಹಿತಿ ತಿಳಿದಿದೆ. ಆದರೆ ಇದನ್ನು ಹೊರತುಪಡಿಸಿ ಇನ್ನೂ 2 ಬೆಲೆ ಬಾಳುವ ಪ್ಲೇ ಬಟನ್ ಗಳು ಇದೆ. ಅವು ಯಾವುವೆಂದರೆ ರೂಬಿ ಪ್ಲೇ ಬಟನ್ ಮತ್ತು ರೆಡ್ ಡೈಮಂಡ್ ಪ್ಲೇ ಬಟನ್. ಈ
2 ಪ್ಲೇ ಬಟನ್ಗಳು ಬಹಳ ವಿರಳ ಹಾಗೂ ಬಹು ವಿಶೇಷತೆಯನ್ನು ಹೊಂದಿವೆ. ಯೂಟ್ಯೂಬರ್ಸ್ ಗಳ ಸಾಧನೆಯ ಮೇರೆಗೆ ನೀಡಲಾಗುವ ಈ ಪ್ಲೇ ಬಟನ್ಗಳು ಅದರದೇ ಆದ ವಿಶೇಷತೆಯನ್ನು ಹೊಂದಿವೆ. ಇದರಲ್ಲಿ ರೂಬಿ ಪ್ಲೇ ಬಟನ್ ಅನ್ನು ಭಾರತದಲ್ಲಿ ಏಕೈಕ ಯೂಟ್ಯೂಬ್ ಚಾನೆಲ್ ಹೊಂದಿದೆ. ಅದು ಯಾವುದೆಂದರೆ ನಿಮಗೆಲ್ಲ ಇದು ತಿಳಿದಿರಬಹುದು. ಕೇರಳದ ಯೂಟ್ಯೂಬರ್ ಆಗಿರುವ ಇವರು ತಮ್ಮ ವಿಡಿಯೋ ಅಥವಾ ಶಾರ್ಟ್ಸ್ ಗಳಲ್ಲಿ ತಮ್ಮ ಕುಟುಂಬದ ಎಲ್ಲಾ ಸದಸ್ಯರನ್ನು ತೋರಿಸುತ್ತಾರೆ. ಇವರ ವಾಹಿನಿಯ ಹೆಸರು KL ಬ್ರೋ ಬಿಜು ರಿತ್ವಿಕ್. ಅವರ ಯೂಟ್ಯೂಬ್ ವಾಹಿನಿಯಲ್ಲಿ KL ಎಂದರೆ ಕೇರಳ ಅವರ ರಾಜ್ಯವನ್ನು ಸೂಚಿಸುತ್ತದೆ. ಬ್ರೋ ಎಂದರೆ ಜನರನ್ನು ಸಹೋದರ ಹಾಗೂ ಸ್ನೇಹ ಪೂರ್ವಕವಾಗಿ ಕಾಣುವ ರೀತಿಯನ್ನು ಸೂಚಿಸುತ್ತದೆ. ಬಿಜು ಎಂಬುದು ಅವರ ಹೆಸರು. ತಮ್ಮ ವಾಹಿನಿಯಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ಪಾತ್ರ ಅಥವಾ ತಂದೆಯ ಪಾತ್ರ ಕುಟುಂಬದ ಮುಖ್ಯ ಸದಸ್ಯರಾಗಿ ಕಾಣಿಸಿಕೊಳ್ಳುತ್ತಾರೆ. ಕೇವಲ ನಟನೆಯ ಮೂಲಕ ವಿಡಿಯೋದ ಒಳ ಅರ್ಥವನ್ನು ತೋರಿಸುತ್ತಾರೆ. ಇವರ ವಿಡಿಯೋಗಳನ್ನು ನೀವು ಎಲ್ಲರೂ ಸಹ ನೋಡಿರುತ್ತೇವೆ. ಭಾರತದಲ್ಲಿ ಅತ್ಯಧಿಕ ಅಂದರೆ 50 ಮಿಲಿಯನ್ ಎಂದರೆ 5 ಕೋಟಿ ಸಬ್ಸ್ಕ್ರೈಬರ್ ಗಳನ್ನು ಹೊಂದಿದ್ದು ಭಾರತದಲ್ಲಿ ಏಕೈಕ ರೂಬಿ ಪ್ಲೇ ಬಟನ್ ಅನ್ನು ಹೊಂದಿರುತ್ತಾರೆ. ಇದುವರೆಗೂ ಈ ರೂಬಿ ಪ್ಲೇ ಬಟನ್ ಇವರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ದೊರೆತಿಲ್ಲ. ಈ ವಾಹಿನಿಯಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ಪಾತ್ರಗಳು ಅಥವಾ ಸದಸ್ಯರುಗಳ ನಿಜವಾದ ಹೆಸರು ಬಿಜು. ಪ್ರಮುಖ ಸದಸ್ಯ ಬಿಜು. ಇವರ ಪತ್ನಿ ಕವಿತಾ. ಬಿಜು ಹಾಗೂ ಕವಿತಾ ದಂಪತಿಯ ಮೊದಲ ಸುಪುತ್ರ ರಿತ್ವಿಕ್ ಇನ್ನೊಂದು ಗಂಡು ಮಗುವನ್ನು ಹೊಂದಿದ್ದಾರೆ. ಆದರೆ ಅದಕ್ಕೆ ಇನ್ನೂ ನಾಮಕರಣ ಮಾಡಿಲ್ಲ. ಇವರ ವಿಡಿಯೋದಲ್ಲಿ ಆ ಮಗುವನ್ನು ಸಹ ತೋರಿಸುತ್ತಾರೆ. 4ನೆಯ ವಿಷಯ, ಭಾರತದಲ್ಲಿ ಯಾರಿಗೆ ರೂಬಿ ಪ್ಲೇ ಬಟನ್ ದೊರಕಿದೆ ಎಂದು ತಿಳಿಯಿತು. 5ನೆಯ ರಹಸ್ಯಕರ ವಿಷಯವೇನೆಂದರೆ ನೀವು ಗೂಗಲ್ ನಲ್ಲಿ ಏನಾದರೂ ಸರ್ಚ್ ಮಾಡಿದರೆ ಅದನ್ನು ಯೂಟ್ಯೂಬ್ ನಲ್ಲಿ ತೋರಿಸುತ್ತಾರೆ. ಉದಾಹರಣೆಗೆ ನೀವು ಫ್ಲಿಪ್ಕಾರ್ಟ್ ನಲ್ಲಿ ಯಾವುದಾದರೂ ಮೊಬೈಲ್ ಅಥವಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಗಳನ್ನು ಹುಡುಕುತ್ತೀರಿ ಎಂದರೆ ಅದೇ ವಿಷಯದ ಕುರಿತಾಗಿ ಯೂಟ್ಯೂಬ್ ನಲ್ಲಿ ವಿಡಿಯೋಗಳನ್ನು ಸೂಚಿಸುತ್ತದೆ. ಯಾವುದೋ ಒಂದು ವಿಡಿಯೋವನ್ನು ನೋಡುತ್ತಿರುತ್ತೇವೆ, ಆದರೆ ಆ ವಿಡಿಯೋಗೆ ಆ ಜಾಹೀರಾತುಗಳು ಸಂಬಂಧ ಪಡೆದಿದ್ದರೂ ನೀವು ಗೂಗಲ್ ನಲ್ಲಿ ಯಾವ ವಿಷಯವನ್ನು ಹುಡುಕಾಟ ಮಾಡಿರುತ್ತೀರಿ ಆ ವಿಷಯದ ಬಗ್ಗೆ ಜಾಹೀರಾತು ಕಾಣಿಸಿಕೊಳ್ಳುತ್ತವೆ. ಇದಕ್ಕೆ ಪ್ರಮುಖ ಕಾರಣ ಯೂಟ್ಯೂಬ್ ಸಹ ಗೂಗಲ್ ನದೇ ಒಂದು ಅಂಶವಾಗಿದೆ. ಸ್ನೇಹಿತರೆ, ಇನ್ನು ಇಂದಿನ ಆಸಕ್ತಿದಾಯಕ ವಿಷಯವೇನೆಂದರೆ ನೀವು ಮೊಬೈಲ್ ನಲ್ಲಿ ಯೂಟ್ಯೂಬ್ ವೀಕ್ಷಣೆ ಮಾಡದೆ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ನಲ್ಲಿ ವೀಕ್ಷಣೆ ಮಾಡುತ್ತಿದ್ದರೆ ಹಲವಾರು ಆಸಕ್ತಿದಾಯಕ ವಿಷಯಗಳನ್ನು ಹೊಂದಿದೆ. ಇದು ನಿಮಗೆ ತಿಳಿದೇ ಇದೆ. ಕ್ಲಿಕ್ ಮಾಡಲು ಆರೋ ಕೀಯನ್ನು ಬಳಸಬಹುದು. ಯೂಟ್ಯೂಬ್ ನ ಟೈಟಲ್ ಮೇಲೆ ಆರೋ ಕೀ ಒತ್ತಿದರೆ ಯೂಟ್ಯೂಬ್ ವಾಹಿನಿಯ ಲೋಗೋದಲ್ಲಿ ಸಣ್ಣ ಆನಿಮೇಷನ್ ಅನ್ನು ಕಾಣಬಹುದು. ಅಂದರೆ ಯಾವುದೇ ಒಂದು ಯೂಟ್ಯೂಬ್ ಲೋಗೋ ಚಲಿಸಿದ ರೀತಿಯಲ್ಲಿ ಕಾಣಿಸುತ್ತದೆ. ಇನ್ನೊಂದು ಆಸಕ್ತಿಯ ವಿಷಯವೇನೆಂದರೆ ಡೂ ದ ಹಾರ್ಲೆಮ್ ಶೇಕ್ ಎಂದು ಸ್ಕ್ರಿಪ್ಟ್ ನೀಡಿದರೆ ನಿಮ್ಮ ಸಂಪೂರ್ಣ ಯೂಟ್ಯೂಬ್ ಪರದೆ ನರ್ತಿಸುವ ರೀತಿ ಕಾಣಿಸುತ್ತದೆ. ಆದರೆ ಸ್ನೇಹಿತರೆ, ಈ ರೀತಿ ಮಾಡಿದ ನಂತರ ಪುನಃ ಸಹಜ ಸ್ಥಿತಿಗೆ ಬರುವುದು ಹೇಗೆ ಎಂಬುದು ಗೊಂದಲವಾಗಬಹುದು. ಆದ ಕಾರಣದಿಂದ ಈ ಒಂದು ವೈಶಿಷ್ಟ್ಯವನ್ನು ಪರೀಕ್ಷೆ ಮಾಡಲು ಹೋಗಬೇಡಿ. ಇನ್ನು ಮುಂದಿನ ಅಜ್ಞಾತ ವಿಷಯವೇನೆಂದರೆ ನೀವು ನಿಮ್ಮ ಮೊಬೈಲ್ ನಲ್ಲಿಯೂ ಸಹ ಯೂಟ್ಯೂಬ್ ವಿಡಿಯೋವನ್ನು ಮಿನಿಮೈಸ್ ಮಾಡಿ ನೋಡಬಹುದು. ಹೌದು ಸ್ನೇಹಿತರೆ, ಹಲವಾರು ಮೊಬೈಲ್ ಗಳಲ್ಲಿ ಈ ಆಯ್ಕೆ ಇದೆ. ಆದರೆ ಇದರ ಬಗ್ಗೆ ಹಲವರಿಗೆ ತಿಳಿದಿಲ್ಲ. ಯೂಟ್ಯೂಬ್ ವಿಡಿಯೋವನ್ನು ಮಿನಿಮೈಸ್ ಮಾಡಿ ಅಂದರೆ ನೀವು ನಿಮ್ಮ ಮೊಬೈಲ್ ನಲ್ಲಿ ಬೇರೆ ಇನ್ನೊಂದು ಕೆಲಸದಲ್ಲಿ ನಿರತವಾದ ಸಮಯದಲ್ಲಿ ಯೂಟ್ಯೂಬ್ ವಿಡಿಯೋ ಸಹ ಪ್ಲೇ ಆಗಬೇಕೆಂದರೆ ಯೂಟ್ಯೂಬ್ ವಿಡಿಯೋವನ್ನು ಮಿನಿಮೈಸ್ ಮಾಡಿ ನೋಡಬಹುದು. ಇದಕ್ಕಾಗಿ ಹಲವಾರು ಹಂತಗಳನ್ನು ಕೈಗೊಳ್ಳಬೇಕು. ಅದೇನೆಂದರೆ, ಒಂದು, ನೀವು ಬ್ರೌಸರ್ ನಲ್ಲಿ ಯೂಟ್ಯೂಬ್ ನೋಡುತ್ತಿದ್ದರೆ ಮಿನಿಮೈಸ್ ಮಾಡಿ ನೋಡಬಹುದು. ಬ್ರೌಸರ್ ನಲ್ಲಿ ಡೆಸ್ಕ್ಟಾಪ್ ಸೈಟ್ ಸೆಟ್ಟಿಂಗ್ ಮಾಡಿ ಮಿನಿಮೈಸ್ ಮಾಡಿ ನೋಡಬಹುದು. ಒಂದು ವೇಳೆ ಯೂಟ್ಯೂಬ್ ಆಪ್ ನಲ್ಲಿ ಸಹ ನೋಡುತ್ತಿದ್ದರೂ ಈ ಒಂದು ಆಯ್ಕೆಯನ್ನು ನೀಡಿದ್ದಾರೆ. ಇದರಲ್ಲಿ ನೀವು ಸೆಟ್ಟಿಂಗ್ ಮಾಡಬೇಕಾಗಿದೆ. ಈ ರೀತಿಯಲ್ಲಿ ನಿಮ್ಮ ಯೂಟ್ಯೂಬ್ ವಿಡಿಯೋವನ್ನು ಮಿನಿಮೈಸ್ ಮಾಡಿ ನೋಡಲು ನೀವು ಈ ರೀತಿ ಸೆಟ್ಟಿಂಗ್ ಮಾಡಿಕೊಳ್ಳಬೇಕು. ಮೊದಲು ನಿಮ್ಮ ಸೆಟ್ಟಿಂಗ್ ಗೆ ಹೋಗಿ ನೀವು ಯೂಟ್ಯೂಬ್ ಆಪ್ ನಲ್ಲಿ ಸಹ ಸೆಟ್ಟಿಂಗ್ ಮಾಡಿಕೊಳ್ಳಬಹುದು. ಇಲ್ಲದಿದ್ದರೆ ಮೊಬೈಲ್ ಜನರಲ್ ಸೆಟ್ಟಿಂಗ್ ಗೆ ಹೋಗಿ ಅಲ್ಲಿ ಆಪ್ ಮೇಲೆ ಕ್ಲಿಕ್ ಮಾಡಿ. ಆಪ್ ಮೇಲೆ ಕ್ಲಿಕ್ ಮಾಡಿದ ಯೂಟ್ಯೂಬ್ ಆಪ್ ಅನ್ನು ತೋರಿಸುತ್ತದೆ. ಆ ಯೂಟ್ಯೂಬ್ ಆಪ್ ಅನ್ನು ಕ್ಲಿಕ್ ಮಾಡಿ ಆಪ್ ಇನ್ಫೋ ಅಲ್ಲಿ PIP ಮೇಲೆ ಕ್ಲಿಕ್ ಮಾಡಿ ಅಲೋ ಎಂದು ಅನುಮತಿ ನೀಡಿ. ಈ ರೀತಿ ಮಾಡಿದರೆ ನೀವು ಸಹ ನಿಮ್ಮ ಯೂಟ್ಯೂಬ್ ವಿಡಿಯೋವನ್ನು ಮಿನಿಮೈಸ್ ಮಾಡಿ ನೋಡಬಹುದು. ಈ ರೀತಿ ಮಾಡುವುದರಿಂದ ನೀವು ಒಂದೇ ವೇಳೆಯಲ್ಲಿ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಹಾಗೂ ಮೊಬೈಲ್ ನಲ್ಲಿ ನಿರ್ವಹಿಸುವ ಇತರ ಕಾರ್ಯಗಳನ್ನು ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಿಸುತ್ತಲೇ ಮಾಡಬಹುದಾಗಿದೆ.
ಇನ್ನು ಯೂಟ್ಯೂಬ್ ನಲ್ಲಿ ಬಹಳ ವೈರಲ್ ಆದ ಒಂದು ವಿಡಿಯೋ ಯಾವುದೆಂದರೆ 14 ಬಿಲಿಯನ್ ಗಿಂತ ಅಧಿಕ ವೀಕ್ಷಣೆಯನ್ನು ಪಡೆದಿರುವ ಬೇಬಿ ಶಾರ್ಕ್ ಡ್ಯಾನ್ಸ್ ವಿಡಿಯೋ. ಇನ್ನು ಯೂಟ್ಯೂಬ್ ನಲ್ಲಿ ಅತ್ಯಂತ ಹೆಚ್ಚಿನ ಆದಾಯವನ್ನು ಗಳಿಸುತ್ತಿರುವ ಯೂಟ್ಯೂಬರ್ ಯಾರೆಂದರೆ ಮಿಸ್ಟರ್ ಬೀಸ್ಟ್. ಇವರ ವಿಡಿಯೋಗಳಲ್ಲಿ ಪರ್ಫಾರ್ಮೆನ್ಸ್ ಚಾಲೆಂಜ್ ವಿಡಿಯೋಗಳು, ಗಿವ್ ಅವೇ, ಡೊನೇಷನ್ ವಿಡಿಯೋಗಳು, ಮರ್ಚೆಂಡೈಸ್ ಸೇಲ್ಸ್, ಈ ರೀತಿ ಹಲವಾರು ವಿಷಯಗಳು ಇರುತ್ತವೆ. ಇನ್ನು ಭಾರತದಲ್ಲಿ ರೆಡ್ ಪ್ಲೇ ಬಟನ್ ಪಡೆದಿರುವ ಯೂಟ್ಯೂಬ್ ವಾಹಿನಿಗಳು ಯಾವುವೆಂದರೆ ಮೊಟ್ಟ ಮೊದಲನೆಯದಾಗಿ ಟಿ ಸೀರೀಸ್, ನಂತರ ಟೆಕ್ ಇಂಡಿಯಾ, ತದನಂತರ ಜಿ ಮ್ಯೂಸಿಕ್ ಕಂಪನಿ. ಟಿ ಸೀರೀಸ್ ಹಾಗೂ ಜಿ ಮ್ಯೂಸಿಕ್ ಕಂಪನಿ ಈ ಎರಡು ಭಾರತೀಯ ಸಂಗೀತ ಮತ್ತು ಚಿತ್ರರಂಗ ಸಂಬಂಧಿತ ವಿಷಯಗಳ ಕುರಿತಾದ ಯೂಟ್ಯೂಬ್ ವಾಹಿನಿಗಳಾಗಿವೆ. ಇನ್ನು ಟೆಕ್ ಇಂಡಿಯಾ ಯೂಟ್ಯೂಬ್ ವಾಹಿನಿಯು ಟಿವಿ ಶೋ ಹಾಗೂ ಮನರಂಜನೆಯ ವಾಹಿನಿಯಾಗಿದೆ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನೀವು ಯೂಟ್ಯೂಬ್ ಬಗ್ಗೆ ನಿಮಗೆ ತಿಳಿದಿರದ ಹಲವಾರು ಯೂಟ್ಯೂಬ್ ವಿಷಯಗಳು ಹಾಗೂ ರಹಸ್ಯಗಳನ್ನು ತಿಳಿದುಕೊಂಡಿರಿ ಎಂದು ಭಾವಿಸುತ್ತೇನೆ. ಸ್ನೇಹಿತರೆ, ನಿಮಗೆ ಹಲವಾರು ಯೂಟ್ಯೂಬ್ ನ ರಹಸ್ಯಗಳು, ಅಜ್ಞಾತ ಸಂಗತಿಗಳು ಹಾಗೂ ಆಸಕ್ತಿದಾಯಕ ವಿಷಯಗಳು ಈ ವಿಡಿಯೋದ ಮೂಲಕ ತಿಳಿದಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋದಲ್ಲಿನ ವಿಷಯವು ನಿಮಗೆ ಯಾವ ರೀತಿ ಪರಿಣಾಮ ಬೀರಿತು ಎಂಬುದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನೀವು ನೀಡುವ ಪ್ರತಿಕ್ರಿಯೆಯು ನಮಗೆ ಹೆಚ್ಚು ಹೆಚ್ಚು ವಿಷಯ ಮಾಹಿತಿಗಳನ್ನು ಸಂಗ್ರಹಿಸಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನೆರವಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಪ್ರೇರಣೆಯು ನಮಗೆ ಬೆಂಬಲ. ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇಂತಹದ್ದೇ ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.